ಹೆಣ್ಮಕ್ಳಿಗೆ ಒಂದು ಆಧಾರವಾಗಲಿ ಇದರಿಂದ ಮತ್ತು ಸಮಾಜಕ್ಕೆ ಒಂದು ಗುರುತಿಸ್ಕೋಬೋದು ಅಂತ ನಾನು ಇಷ್ಟಪಡ್ತಿದ್ದೀನಿ ಸರ್. ಮತ್ತು ಸಂಗೀತಕ್ಕೆ ಒಂದೇನು ಸೇವೆ ನಾವು ಒಂದು ಮನೋಭಾವನ ಒಂದು ಇಟ್ಕೊಂಡು ಮಾಡ್ತಿದ್ದಾರೆ, ಅದು ಭಾಳ ಅದ್ಭುತವಾಗಿ ನಾನು ಇನ್ಫ್ಲೂಯೆನ್ಸ್ ಆಗಲಿ, ಕಲಾವಿದರು ಹಾಡೋರಿಗೆ ಹಾಡುಗಾರಿಕೆ ಅನ್ನೋದು ಎಲ್ಲರಿಗೂ ಅರ್ಥ ಆಗಲಿ, ಎಲ್ರಿಗೂ ಶುಭವಾಗಲಿ. ಇಂಥ ನೂರಾರು ಕಾರ್ಯಕ್ರಮಗಳನ್ನ ಈ ಟ್ರಸ್ಟ್ ಮಾಡುವಂಥ ಶಕ್ತಿ ಭಗವಂತ ಅವರಿಗೆ ಕೊಡಲಿ ಅಂತ. ಇಲ್ಲಿನ ಸ್ಪರ್ಧಾಳುಗಳಲ್ಲಿ ಏನು ಬಂದಿದ್ದೀರಿ, ಇನ್ನು ಹೆಚ್ಚು ಆಸಕ್ತಿ ವಹಿಸಿ ಲಯಬದ್ಧವಾಗಿ ಪ್ರಾಸಬದ್ಧವಾಗಿ ಸಂಗೀತವನ್ನು ಅಭ್ಯಾಸ ಮಾಡಿ ಉತ್ತಮ ಕಲಾವಿದರಾಗಲಿ, ಈ ಕನ್ನಡ ನಾಡಿನ ಸಂಸ್ಕೃತಿಗೆ ತಮ್ಮೆಲ್ಲರ ಕೊಡುಗೆ ಸಿಗುವಂತಾಗಲಿ ಅಂತ ಹೇಳಿ, ಈ ಒಂದು ಏನು ಗಾನ ಪಲ್ಲವಿ ಮೆಲೋಡಿ ತಂಡದವರು ನಾನು ಕೇಳಿದ್ದೆ, ಬಂದಿರಲಿಲ್ಲ, ಇವತ್ತೇ ಫಸ್ಟ್ ಬರ್ತಾ ಇರೋದು. ಭಾಳ ಉತ್ತಮವಾದ ಕಾರ್ಯವನ್ನು ಮಾಡ್ತಾ ಇದ್ದೀರಿ. ಭಾಳ ಈ ಹಿಂದೆ ಆಡದಂತ ನಮ್ಮ ತೀರ್ಪುಗಾರರು ಬಹಳ ಸುಶ್ರಾವ್ಯವಾಗಿ ಹಳೆಯ ಗೀತೆಯನ್ನ ಹಾಡಿ ಮೆರಗನ್ನ ಮೂಡಿಸಿದ್ದಾರೆ. ಅವ್ರಿಗೂ ಸಹ ನಾನು ಅಭಿನಂದಿಸ್ತಾ, ಇಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ಸಂಗೀತಗಾರರಿಗೆ, ಕಲಿತಕ್ಕಂಥವ್ರಿಗೆ, ಸ್ಪರ್ಧಾಳುಗಳಿಗೆ, ವಿಶೇಷವಾಗಿ ಯಾರು ಮುಂದಿನ ಭವಿಷ್ಯದಲ್ಲಿ ಸಂಗೀತಗಾರರೇ ಆಗಬೇಕು ಅಂತ ಹೇಳಿ ಇಚ್ಛೆಯನ್ನು ಪಟ್ಟು ಬಂದಿದ್ದೀರಿ, ಅವರು ಇನ್ನೂ ಹೆಚ್ಚು ಶ್ರಮವಹಿಸಿ ಇದನ್ನು ಅಭ್ಯಾಸ ಮಾಡಿ ಈ ನಾಡಿಗೆ ಉತ್ತಮ ಸಂಗೀತಗಾರರಾಗಿ ಈ ನಾಡಿನ ಸಂಸ್ಕೃತಿ ಎಲ್ಲವನ್ನು ಉಳಿಸ್ತಕ್ಕಂಥ ಕೆಲಸ ತಮ್ಮಿಂದಾಗಲಿ ಅಂತ ಹೇಳಿ ಈ ಆಯೋಜನೆ ಮಾಡಿರ್ತಕ್ಕಂಥ ನಂದಿನಿ ಸೇವಾ ಟ್ರಸ್ಟ್ ಮತ್ತು ಗಾನ ಪಲ್ಲವಿ ಮೆಲೋಡಿಸ್ ತಂಡದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ನಾನು ಹೃತ್ಪೂರ್ವಕವಾಗಿ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲಕ್ಕಿಂತ ಅದ್ಭುತವಾಗಿ ಹಾಡೋದಂತ ಅಲ್ಲ, ಇದರಲ್ಲಿ ಮನಸಾರೆ ಒಂದು ಏನು ಪ್ರತಿಯೊಂದು ಒಂದು ತಾಳ ಆಗಲಿ, ರಾಗ ಆಗಲಿ, ಭಾವ ಆಗಲಿ, ಮತ್ತು ಇವನ್ ಹಾಡು ಆಯ್ಕೆ ಮಾಡೋದು ಕೂಡ ಅದರಲ್ಲಿ ಭಾಳ ಮುಖ್ಯವಾಗಿರುತ್ತೆ. ಸೊ ಅದರಲ್ಲಿ ಹೇಗೆ ಯಾವ ರೀತಿ ಆಯ್ಕೆ ಮಾಡ್ತಾರೆ, ಬಿಕಾಸ್ ಕಾಂಪಿಟೇಷನ್ ಅಂದಮೇಲೆ ಒಂದು ಇವನ್ ಸಿಂಪಲ್ ಹಾಡು ಕೂಡ ಅದ್ಭುತವಾಗಿ ಹಾಡಿದರೂ ಕೂಡ ಅದಕ್ಕೂ ಒಂದು ನಾವು ಫುಲ್ ಕಂಪ್ಲೀಟ್ ಮಾರ್ಕ್ಸ್ನ ಕೊಡ್ಬೋದು. ಸೊ ಆ ರೀತಿ ಒಂದಿರುತ್ತೆ. ಸೊ ಅವರ ಡೆಡಿಕೇಶನ್ ಹೇಗಿದೆ, ಅವ್ರು ಎಷ್ಟು ವರ್ಷದಿಂದ ಮಾಡ್ತೀರ ಅನ್ನೋದಕ್ಕಿಂತ ಅವ್ರು ಎಷ್ಟು ಡೆಡಿಕೇಟೆಡಾಗಿ ಮಾಡ್ತೀರ ಅನ್ನೋದು ಭಾಳ ಮುಖ್ಯ. ಅವರು ಸಾಧನೆ ಯಾವ ರೀತಿ ಮಾಡ್ತೀರ ಅನ್ನೋದು ಭಾಳ ಮುಖ್ಯ. ಮತ್ತು ಈ ರೀತಿ ಕಾಂಪಿಟೇಷನ್ಸ್ ನಡೀತಾ ಇರಬೇಕು. ಸೊ ಕಾಂಪಿಟೇಷನ್ ನಡೀತಿರುವಾಗ ಭಾಳ ಒಂದು ಅವರಿಗೂ ಒಂದು ಉತ್ತೇಜನ ಸಿಗುತ್ತೆ, ಒಂದು ಜೋಶ್ ಸಿಗುತ್ತೆ, ಇನ್ನೂ ಸಾಕಷ್ಟು ನಾವು ಮಾಡಬೇಕು ಅನ್ನೋದು ಒಂದು ಉತ್ಸಾಹ ಸಿಗುತ್ತೆ. ಸೊ ಈ ರೀತಿ ನಾನು ಹೇಳೋದು ನಂದಿನಿ ಸೇವಾ ಟ್ರಸ್ಟ್ ಏನಿದೆ, ಇದನ್ನು ಮನ್ಸಾರಿ ಅವ್ರೇನು ಸೇವಾ ಮಾಡ್ತಿದ್ದಾರೆ, ಮತ್ತು ಸಂಗೀತಕ್ಕೆ ಒಂದೇನು ಸೇವೆ ನಾವು ಒಂದು ಮನೋಭಾವನ ಒಂದು ಇಟ್ಕೊಂಡು ಮಾಡ್ತಿದ್ದಾರೆ, ಅದು ಭಾಳ ಅದ್ಭುತವಾಗಿ ನಾನು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ನನಗೆ ನಿಜವಾಗ್ಲೂ ಎದೆ ತುಂಬ ಹಾಡುವೇನೋ ಭಾಳ ನೆನಪು ಬರ್ತಾಯಿದೆ. ಯಾಕಂದರೆ ಆ ಒಂದು ವೇದಿಕೆಯಿಂದ ಎಷ್ಟೋ ಕಲಾವಿದರು ಬೆಳೆದರು, ಮುಂದೆ ಬಂದರು. ಸೊ ಈ ಒಂದು ವೇದಿಕೆ ಮುಖಾಂತರ ಇನ್ನೂ ಸಾಕಷ್ಟು ಕಲಾವಿದರು ಮುಂದೆ ಬರಲಿ, ಅವರು ಇನ್ನಷ್ಟು ಕ್ಯಾಶ್ ಪ್ರೈಸ್ ಕೂಡ ಕೊಡ್ತಿದ್ದಾರೆ. ಸೊ ಹಾಗಾಗಿ ಎಲ್ರಿಗೂ ಒಂದು ರೆಕಗ್ನಿಷನ್ ಸಿಗಲಿ ಅಂತ ನಾನು ಬಯಸ್ತೀನಿ. ಇಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ದಯವಿಟ್ಟು ಅದು ಅನ್ಕೋಬೇಡಿ. ಯಾಕಂದರೆ ಇಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ಗಿಂತ ಅನ್ನೋಕ್ಕಿಂತ ನೀವು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀರಾ, ಇದರಲ್ಲಿ ಒಂದು ಭಾಗವಹಿಸ್ತಿದ್ದೀರಾ, ಒಂದು ಅನುಭವನ ತೊಗೋತಿದ್ದೀರಾ, ಒಂದು ಎಕ್ಸ್ಪೀರಿಯೆನ್ಸ್ ತೊಗೋತಿದ್ದೀರಾ, ಅದು ಭಾಳ ಮುಖ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಂದು ಪಾರ್ಟಿಸಿಪೆಂಟ್ಸ್ಗೆ. ಡಾಕ್ಟರ್ ವರ್ಧನ್ ಬಾಲು ಅಂತ, SP ಬಾಲಸ್ವಾಮಿ ಅವರ ಪರಮ ಶಿಷ್ಯ ನಾನು. ಐ ಆಮ್ ಅ ಸಿಂಗರ್, ಐ ಆಮ್ ಆ್ಯಕ್ಟರ್, ಐ ಆಮ್ ಅ ಮಿಮಿಕ್ರಿ ಆರ್ಟಿಸ್ಟ್, ಐ ಆಮ್ ಅ ಪ್ರೊಫೆಷ್ನಲ್ ಆ್ಯಂಕರ್ ಆಲ್ಸೋ. ನನ್ನ ಹೆಸರು ವಿದ್ಯಾ ಅಂತ. ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ, ಸ್ಪರ್ಧೆ ಏರ್ಪಾಡು ಮಾಡಿದ್ದಾರೆ. ತಾವು ಇದ್ರ ಬಗ್ಗೆ ತಾವು ಏನು ಹೇಳಕ್ಕೆ ಬಯಸ್ತೀರಾ ಮೇಡಮ್? ಸರ್, ನಾನು ಕೂಡ ನಂದಿನಿ ಸೇವಾ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇದು ಸಂಸ್ಥೆ ಓಪನ್ ಆಗಿ ನಾವು 4 ವರ್ಷ ಆಯಿತು. 4 ವರ್ಷದಿಂದ ಸತತವಾಗಿ ಇದೇ ಥರ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಾಯಿದ್ವಿ. ಆದರೆ ಒಂದು ಕರೋಕೆ ಅನ್ನೋದು ಒಂದು ಕಲಾವಿದರಿಗೆ ಸಂಬಂಧಪಟ್ಟಿದ್ದು, ಕಲಾವಿದರಿಗೆ ಏನಾದರೂ ಒಂದು ಕೊಡುಗೆನ ಕೊಡಬೇಕು ನಮ್ಮ ಸಂಸ್ಥೆಯಿಂದ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾಯಿದ್ವಿ. ಆಗ ನಾವು ಕೂತು ಮಾತಾಡುವಾಗ ಇದೊಂದು ನಮಗೆ ಐಡಿಯಾ ಬಂತು, ಒಂದು ಸ್ಪರ್ಧೆಯನ್ನು ಏರ್ಪಡಿಸೋಣ, ಅವ್ರಿಗೆಲ್ಲ ಒಂದು ನಾವು ಇನ್ಫ್ಲೂಯೆನ್ಸ್ ಆಗಲಿ, ಕಲಾವಿದರು ಹಾಡೋರಿಗೆ ಹಾಡುಗಾರಿಕೆ ಅನ್ನೋದು ಎಲ್ಲರಿಗೂ ಅರ್ಥ ಆಗಲಿ, ಕಲಾವಿದರು ಅಂದರೆ ಏನು ಅಂತ ಸೊಸೈಟಿಗೆ ಗೊತ್ತಾಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಒಂದು ಸ್ಪರ್ಧೆಯನ್ನು ಇಟ್ಕೊಂಡು
ಫಸ್ಟ್ ಪ್ರೈಸು 25,000, ಸೆಕೆಂಡ್ ಪ್ರೈಸು 15,000, ಥರ್ಡ್ ಪ್ರೈಸು 10,000 ಅಂತ ಹೇಳಿ ಫಿಕ್ಸ್ ಮಾಡಿ ಎಲ್ರಿಗೂ ಇಲ್ಲಿ ನಾವು ಅವಕಾಶ ಕೊಟ್ಟಿದ್ದೀವಿ. ತುಂಬ ಜನ ಗಾಯಕರು ಬಂದಿದ್ದಾರೆ ಸರ್ ಇವತ್ತು ಇಲ್ಲಿ ಹಾಡಲಿಕ್ಕೆ ಅಂತ ಹೇಳ್ಬಿಟ್ಟು. ಎಲ್ಲರಿಗೂ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಇಲ್ಲ ಸರ್, ಸುಮಾರು ಕಡೆಯಿಂದ ಬೆಂಗಳೂರು, ಕನಕಪುರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರದಲ್ಲೂ ಇದ್ದಾರೆ, ಹಾಗೆ ಹಾಸನಿಂದ ಬಂದಿದ್ದಾರೆ, ಬಳ್ಳಾರಿಯಿಂದ ಕೂಡ ಬಂದಿದ್ದಾರೆ, ತುಂಬ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ ಸರ್. ಪ್ರೊಫೆಷ್ನಲ್ ಸಿಂಗರ್ಸ್ಗೆ ಹಲವಾರು ವೇದಿಕೆಗಳು ಸಿಗುತ್ತೆ, ಆದರೆ ಹವ್ಯಾಸಿ ಗಾಯಕರಿಗೆ ವೇದಿಕೆಗಳು ಸಿಗೋದು ಅಷ್ಟು ಸುಲಭ ಸಾಧ್ಯನೇ ಇಲ್ಲ. ಅಂಥವ್ರಿಗೆಲ್ಲ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಆಗಮಿಸಿ ಹಾಡುವಂಥ ಅವಕಾಶನ ಕೊಟ್ಟಿದ್ದಾರೆ. ಇಲ್ಲಿ 4th, 2nd, 3rd ಏನೇ ಪ್ರೈಸ್ ಅದು ಮುಖ್ಯ ಅಲ್ಲ, ಹಾಡೋದಕ್ಕೆ ವೇದಿಕೆ ಸಿಕ್ಕಿರೋದೇ ತುಂಬ ಮುಖ್ಯ. ಎಲ್ರಿಗೂ ಶುಭವಾಗಲಿ. ಇಂಥ ನೂರಾರು ಕಾರ್ಯಕ್ರಮಗಳನ್ನ ಈ ಟ್ರಸ್ಟ್ ಮಾಡುವಂಥ ಶಕ್ತಿ ಭಗವಂತ ಅವರಿಗೆ ಕೊಡಲಿ ಅಂತ ಆಶಿಸ್ತೇನೆ. ನನ್ನ ಹೆಸರು ಪದ್ಮಾ ರಾಜ್ಕುಮಾರ್ ಅಂತ ಸರ್. ಇವತ್ತು ಅಧ್ಯಕ್ಷ ಸ್ಥಾನ ನಿಂತೆ ಖಂಡಿತ ಎಲ್ಲರೂ ಕಲಾವಿದರು ಕರ್ಕೊಂಬಂದು ಎಲ್ಲ ನಿಲ್ಲಿಸಿ ಎಲ್ಲ ಮಾಡ್ತಾ ಇದ್ದೀವಿ. ತಾವು ಇದ್ರ ಬಗ್ಗೆ ತಾವೇನಂತಾರೆ ಸರ್? ಇದ್ರ ಬಗ್ಗೆ ಆ್ಯಕ್ಚುಲಿ ನಾನು ಹಲವಾರು ಕಡೆಯಿಂದ ಬೇರೆ ಕಡೆಯಿಂದ ನಾನು ಬೇರೆ ಕೆಲಸಗಳು ಮಾಡ್ಕೊಂಡಿದ್ದೀನಿ. ಬಟ್ ಈ ಕರೋಕೆ ಅನ್ನೋದು ನನಗೆ ಅದಕ್ಕೆ ಸ್ಫೂರ್ತಿ ನಮ್ಮ ಸುಧಾ ಸಾಗರೆ ಮೇಡಮ್ ಅವರು ನಾವೆಲ್ಲ ನಮ್ಮ ಟೀಮ್ ಎಲ್ಲ ಕೂತು ನಾವು ಮಾತಾಡೋಣ, ಹಿಂಗೆ ಏನು ಮಾಡೋದು ಅಂತ ನಾನು ಇವ್ರ ಹತ್ರನೇ ಫಸ್ಟು ಸಲಹೆ ಕೇಳಿತ್ತು. ಲೈಕ್ ಕ್ಯಾಶ್ ಪ್ರೈಸ್ ಮಾಡೋಣ ಅಂತ, ಯಾಕಂದರೆ ಎಲ್ಲರಿಗೂ ಬೇರೆ ಥರ ವೇದಿಕೆ ಸಿಗುತ್ತೆ. ಬಟ್ ಕರೋಕೆ ಸಿಂಗರ್ಸ್ಗೆ ವೇದಿಕೆ ಯಾವುದೂ ಇಲ್ಲ. ಪ್ರಯತ್ನ ಮಾಡೋಣ, ನೋಡೋಣ ಇದು ಸಕ್ಸಸ್ ಆದರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕಾರ್ಯಕ್ರಮ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸರ್. ನಾನು ಇವತ್ತು ಸ್ಪರ್ಧೆ ಎಷ್ಟು ಜನ ಭಾಗವಹಿಸಿದ್ದಾರೆ ಸರ್? ಇವತ್ತು 40 ಜನ ಭಾಗವಹಿಸ್ತಿದ್ದಾರೆ ಸರ್. 40 ಜನ. ಮುಂದಿನ ದಿನಗಳಲ್ಲಿ ಒಂದು 200 ಜನ ಮಾಡಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಖಂಡಿತ ಅದು ನನ್ನ ಗುರಿ ಮುಟ್ತೀನಿ ಅಂತ ನನ್ನ ಆಕಾಂಕ್ಷೆ ಮತ್ತು ನನ್ನ ಟೀಮ್ ಅವರ ಆಕಾಂಕ್ಷೆ ಸರ್. ಎಷ್ಟು ವರ್ಷದಿಂದ ಮಾಡ್ಕೊಂಬರ್ತಾರೆ ಸರ್? ಇದು ಅಂದರೆ ಕರೋಕೆಯದು ಪ್ರೋಗ್ರಾಮ್ ಇದೇ ಮೊದಲನೇ ಬಾರಿ, ಬಟ್ ನಾನು ಟ್ರಸ್ಟ್ ನಡೆಸ್ತಾ ಇರೋದು 4 ವರ್ಷದಿಂದ ಸರ್. 4 ವರ್ಷ ಎಲ್ಲೇ ಮಾಡ್ಕೊಂಬರ್ತಾರೆ ಸರ್? ಸುಮಾರು ಬೆಂಗಳೂರು ಥ್ರೂಔಟ್ ಮಾಡಿದ್ದೀನಿ ಸರ್. ಕರೋಕೆ ಅಂದರೆ ಏನು ಅರ್ಥ ಮೇಡಮ್ ಸರ್? ಅಂದರೆ ಒಂದು ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಈ ಸೀರಿಯಲ್ ನೋಡೋದು ಆ ಸಮಯ, ಯಾಕಂದರೆ ನಾನು ಇದೇ ಕ್ಲಾಸ್ಗೆ ಬರ್ತಾಯಿದ್ದೀನಿ ಸರ್. ನಾನು ಆ ಸೀರಿಯಲ್ ಟೈಮ್ನ ನಾನು ಇಲ್ಲಿ ಸ್ಪೆಂಡ್ ಮಾಡ್ತೀನಿ. ಒಂದು ಮನಸ್ಸಿಗೆ ಒಂದು ಹೆಣ್ಮಕ್ಳಿಗೆ ಒಂದು ಆಧಾರವಾಗಲಿ, ಇದರಿಂದ ಒಬ್ಬರು ಪರಿಚಯ ಆಗುತ್ತೆ ಮತ್ತು ಸಮಾಜಕ್ಕೆ ಒಂದು ಗುರುತಿಸ್ಕೋಬೋದು ಅಂತ ನಾನು ಇಷ್ಟಪಡ್ತಿದ್ದೀನಿ ಸರ್. ಭಾಗವಹಿಸ್ತಾ ಇಲ್ಲ, ಆದರೆ ಇದಕ್ಕೆ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರಾ? ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡ್ತೀನಿ. ಯಾವ ರೀತಿ? ಪೋಷಕರು ಅಂದರೆ ನಂದಿನಿ ಸೇವಾ ಪೋಷಕರು ನಂದಿನಿ ಸೇವಾ ಟ್ರಸ್ಟಿಗೆ ಮೊದಲಿಂದ ಇವರು ಶುರು ಮಾಡೋದಕ್ಕಿಂತ ಮೊದಲಿಂದ ನಾನು ಇವ್ರ ಜೊತೆಲೇ ಇದ್ದೀನಿ. ಅಂದರೆ ಎಲ್ಲ ರೀತಿ ಅಂತ ಹೇಳಿದ್ರೆ ಕೆಲವರು ಗೆಸ್ಟ್ಗಳು ಬೇಕಾಗತ್ತೆ, ಅಥವಾ ಅವ್ರಿಗೆ ಕಾರ್ಯಕ್ರಮನ ಯಾವ ರೀತಿ ಆಯೋಜನೆ ಮಾಡಬೇಕಾಗತ್ತೆ, ಎಲ್ಲೆಲ್ಲಿ ಬೇಕಾಗತ್ತೆ, ಅದನ್ನೆಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಇವರಿಗೆ ಸಪೋರ್ಟ್ ಮಾಡಿ ಅವ್ರ ಜೊತೆಯಲ್ಲೇ ಇದ್ದೀನಿ. ಮೊದಲನೇ ಬಾರಿಗೆ ಕರೋಕೆ ಕ್ಲಬ್ ಮಾಡಿದ್ದಾರೆ. ಇಲ್ಲಿ ಗಾಯನ ಅಂದರೆ ಹಾಡು ಹೇಳೋರಿಗೆಲ್ಲ ಒಂದು ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೂ ನಾನು ಸಪೋರ್ಟ್ ಮಾಡ್ತಾಯಿದ್ದೀನಿ. ಮತ್ತು ಈ ವೇದಿಕೆಯಿಂದ ತುಂಬ ಜನನ ಇವರು ಬೇರೆ ಬೇರೆ ವೇದಿಕೆಗಳಿಗೆ ಹೋಗೋದಕ್ಕೆ ಹಾಡು ಹೇಳೋರನ್ನ ಇವರು ಅಂದರೆ ಇಲ್ಲಿ ಪ್ರಿಪೇರ್ ಮಾಡಿ ಕಳಿಸ್ತಾ ಇದ್ದಾರೆ. ಅದು ನಮ್ಗೆ ಭಾಳ ಸಂತೋಷ. ಸೊ ಅವ್ರಿಗೆ ಶುಭವಾಗಲಿ, ಇಡೀ ಟೀಮ್ಗೆ ಶುಭವಾಗಲಿ ಅಂತ ಹೇಳ್ತೀನಿ. ನನ್ನ ಹೆಸರು ವಿನಯ್ ಕುಮಾರ್ ಅಂತ. ನಾನು ಸಮಾಜ ಸೇವಕರು ಮತ್ತು ಹಲವಾರು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಈ ನಂದಿನಿ ಸೇವಾ ಟ್ರಸ್ಟ್ನಲ್ಲಿ ಕಾರ್ಯಾಧ್ಯಕ್ಷ ಕೆಲಸ ಮಾಡ್ತಾಯಿದ್ದೀನಿ. 4 ವರ್ಷದಿಂದ ಹಲವಾರು ಕಾರ್ಯಕ್ರಮ ಮಾಡ್ತಾಯಿದ್ವಿ, ಆದರೆ ಯಾವುದನ್ನು ಗುರುತಿಸ್ಕೊಂಡಿಲ್ಲ. ಇನ್ಮೇಲೆ ಗುರುತಿಸ್ಕೊಳ್ಬೇಕು. ಸಮಾಜದಲ್ಲಿ ಇರೋರಿಗೆ, ಕರೋಕೆ ಹಾಡೋರಿಗಾಗಲಿ, ಬೇರೆ ಬೇರೆ ಕೆಲಸ ಮಾಡಿದವ್ರಿಗೆ, ಸಾಧಕರಿಗೆ, ಅವರಿಗೆ ಸಮಾಜದ ಮುನ್ನಡೆಗೆ ತಂದು ಅವರ ಸಾಧನೆಯನ್ನು ಸಮಾಜಕ್ಕೆ ತಿಳಿಸ್ಬೇಕಂತ, ಆ ಸೇವೆಯನ್ನು ಮಾಡಬೇಕಂತ ಅನುಕೂಲದಿಂದ ನಾವು ಇದು ನಂದಿನಿ ಸೇವಾ ಟ್ರಸ್ಟ್ ಅಂತ ಕೆಲಸ ಮಾಡ್ತಾಯಿದ್ದೀವಿ. ಆತ್ಮ ಸಂತೋಷದಿಂದ ಅವ್ರು ಕೆಲಸ ಮಾಡ್ತಾಯಿರ್ತಾರೆ. ಬಡಬಗ್ಗರಿಗೆ ಕೆಲಸ ಮಾಡ್ತಾಯಿರ್ತಾರೆ, ನಿರ್ಗತಿರು ಮಾಡ್ತಾರೆ, ದೀನದಲಿತರಿಗೆ ಮಾಡ್ತಾಯಿರ್ತಾರಲ್ಲ, ಅವ್ರನ್ನ ಗುರುತಿಸಿ ಅವರು ತಮ್ಮ ಹೆಸರು ಎಲ್ಲೂ ಬರಬಾರ್ದಂದು ಇದು ಮಾಡ್ಕೊಳ್ತಾರೆ. ಅಂಥವ್ರನ್ನ ಗುರುತಿಸಿ ಅಂಥವ್ರನ್ನ ಕಾರ್ಯಕ್ರಮ ಕರೆದು ಸನ್ಮಾನ ಮಾಡ್ತೀವಿ.